ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇನ್ನೂ ತಣ್ಣಗಾಗಿತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮತ್ತೆ 2.0 ವರ್ಷನ್ ಶುರುವಾಗಿದೆ. ಅದು ಕೂಡ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಅವರು ಸಿಡಿಸಿರುವಂಥ ಬಾಂಬ್ ಇದೆಯಲ್ಲ, ಅದು ಸ್ಫೋಟ ಆಗಿ ಈಗ ಅದರ ಕಿಡಿ ಹೊತ್ತಿಕೊಂಡು ಧಗ ಧಗ ಅಂತ ಊರ್ಕೊಳ್ತಾ ಇದೆ ಕಾಂಗ್ರೆಸ್ ಮನೆ. ಸಿದ್ದರಾಮಯ್ಯನವರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಕಾರಣ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಅವರು ಬಹಳ ಬ್ಯುಸಿ ಆಗಿದ್ದಾರೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಬಹಳ ನಯವಾಗಿ. ಅದರಲ್ಲಿ ವ್ಯಂಗ್ಯ ಇದೆ, ಅಸಹಾಯಕತೆ ಇದೆ. ಅವರೇ ನಮ್ಮ ಹೈಕಮಾಂಡ್ ಅಂದ್ಬಿಟ್ರು ಅವರು ಯತೀಂದ್ರ ಅವ್ರಿಗೆ. MB ಪಾಟೀಲ್ ಕೂಡ ಅವರು ದಾಳ ಉರುಳಿಸಿದ್ದಾರೆ ಇದೇ ಸಮಯ ಅಂತೇಳಿ, ಲಿಂಗಾಯತರು ಕೊಡಿ ಅಂತೇಳಿ. ದಲಿತ ಸಮುದಾಯದ ನಾಯಕರು ಅವರು ಕೂಡ ಇದೇ ಟೈಮ್ ಅಂತೇಳಿ ಹೊಡಿತಾ ಇದ್ದಾರೆ ಕಲ್ನ. ಹೈಕಮಾಂಡ್ ಏನು ಮಾಡ್ತಾ ಇದೆ? ಆಯ್ತಪ್ಪ, ಮಧ್ಯಪ್ರವೇಶ ಮಾಡಿ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅಥವಾ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ತಾರೆ ಅಥವಾ ಅವರೇ 5 ವರ್ಷ ಮುಂದುವರಿತಾರೆ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇಲ್ಲ? ಅಂದರೆ ಹೈಕಮಾಂಡ್ ಪವರ್ಲೆಸ್ ಆಗಿಬಿಟ್ಟಿದೆ ಕಾಂಗ್ರೆಸ್ನದ್ದು. ಜೊತೆಗೆ DK ಶಿವಕುಮಾರ್ ಅವರ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈಗ. ಅಂದರೆ ನೋಡಿ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಇದು ಸೆಟಲ್ಡ್ ಆಗಿರುವಂಥ ವಿಚಾರ ಅಂತ ಯತೀಂದ್ರ ಅವರು ಹೇಳಿದಾರಲ್ವಾ. ಅಂದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 5 ವರ್ಷವನ್ನು ಮುಗಿಸ್ತಾರೆ ಅನ್ನುವಂಥ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಯಿಂದ ಸಿಗ್ತಾ ಇದೆ. ಹಾದಿ ಬೀದಿಲಿ ಹೋಗುವಂಥ ವ್ಯಕ್ತಿ ಹೇಳಿದರೆ ನಾವು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ. ಒಬ್ಬ MLC, ಅದರಲ್ಲೂ ಮುಖ್ಯಮಂತ್ರಿಗಳ ಪುತ್ರ ಹೇಳಿರುವುದಕ್ಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚರ್ಚೆ ಆರಂಭ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಯತೀಂದ್ರ ಅವರು ಕೂಡ ಏನು ಹೇಳಿದ್ದಾರೆ ಒಂದ್ಸಲಿ ಕೇಳ್ಕೊಂಬರೋಣ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷು. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡಿ, ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ಯತೀಂದ್ರಾಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ ಡೆಲ್ಲಿ ರಿಯಾಕ್ಟ್ ಮಾಡ್ಬೇಕು. ನಡೀರಿ. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ, ಒಪ್ಪಂದ ಆಗಿದೆಯಾ? ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿ ಅಲ್ಲ. ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು. ನೋಡಪ್ಪ, ನಾನು ಸೇಮ್ ಆಕಾಂಕ್ಷಿ ಅಂತಲ್ಲ, ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾವು ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಎಸ್, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಮರಳಿಹಳ್ಳಿ ಅವರು ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ ಝೂಮ್ ಲೈವಲ್ಲಿ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆನ ತಾವು ಗಮನಿಸಿದ್ದೀರಿ. ಈಗ ಅವರು ಬಾಯಿ ತಪ್ಪಿ ಹೇಳಿದ್ದ ಅಥವಾ ಸಿದ್ದರಾಮಯ್ಯನವರು ಹೇಳಿಸಿದ್ದ, ಇಲ್ಲಾಂದರೆ ತಮ್ಮ ತಂದೆ ಅಭಿಮಾನ ಪ್ರೀತಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿರಬಹುದಾ? ಇಲ್ಲ ಪ್ರಭು ಅವರೇ, ಒಂದು ವಿಷಯ, ಎಸ್, ಪ್ರತಿ ಸರಿ ಈ ಅಧಿಕಾರ ಹಸ್ತಾಂತರದ ವಿಷಯ ಬಂದಾಗ ಏನಾಗುತ್ತೆ, DK ಶಿವಕುಮಾರ್ ಅವರ ಬಣ ಆಕ್ಟಿವ್ ಆದಾಗ ಕರೆಕ್ಟ್, ಈ ಕಡೆ ಸಿದ್ದರಾಮಯ್ಯನವರ ಬಣ ಮತ್ತೆ ಅಹಿಂದ ಬಣ ಆಕ್ಟಿವ್ ಆಗುತ್ತೆ. ಪ್ರತಿ ಸರಿನೂ ಇದು ಇರೋದೇ.
ಯಾವಾಗ ಸಿದ್ದರಾಮಯ್ಯನವರ ಇದು ಡಿ ಕೆ ಶಿವಕುಮಾರ್ ಅವರ ಬಣ ಶಕ್ತಿ ಪ್ರದರ್ಶನಕ್ಕಾಗ್ಲಿ ಮತ್ತೊಂದಾಗ್ಲಿ ಹೇಳಿಕೆ ಕೊಡ್ತಾ ಇರುವಾಗ್ಲೇ ಆಟೋಮೆಟಿಕ್ ಆಗ್ಲಿ ಪ್ಯಾರಲಲ್ ಆಗಿ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಬಣ ಆಕ್ಟಿವ್ ಆಗುತ್ತೆ. ಓಕೆ. ಕಳೆದ ಒಂದು 6-7 ತಿಂಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹಳ ಚರ್ಚೆಯಲ್ಲಿದ್ದಾರೆ ಈ ವಿಷಯದಲ್ಲಿ, ಅಧಿಕಾರದ ಒಂದು ಹಸ್ತಾಂತರದ ವಿಷಯದಲ್ಲಿ. ಹೌದು. ಯತೀಂದ್ರ ಈಗ ಅವರ ಆಮೇಲೆ ಈಗೇನಾಗುತ್ತೆ, ಯತೀಂದ್ರ ಸಿದ್ದರಾಮಯ್ಯ ಅವರು ತಾವು ಸಿದ್ದರಾಮಯ್ಯ ಅವರು ಯಾವುದನ್ನು ಮಾತಾಡಲ್ಲ, ಬದಲಾಗಿ ಹೌದು, ಅವರ ಫಾಲೋವರ್ಸ್ ಇಂದ ಅಥವಾ ಅವರ ತಮ್ಮ ಮಗನಿಂದ ಈ ತರದ ಹೇಳಿಕೆಗಳನ್ನ ಅವಾಗ ಬಿಡಿಸ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಈ ಅಧಿಕಾರ ಹಸ್ತಾಂತರ ಅನ್ನೋದು ಕಾಂಗ್ರೆಸ್ ನಲ್ಲಿ ಅಷ್ಟು ಸುಲಭದ ಮಾತಲ್ಲ, ಇದು ಒಂಥರ ಗಜಪ್ರಸವ ಇದ್ದಂಗೆ. 2013 ಇದ್ದಾಗ ನೀವ್ ಹೇಳ್ದಂಗೆ ಹೈಕಮಾಂಡ್ ವೀಕ್ ಅನ್ನೋ ಪ್ರಶ್ನೆ ಇಲ್ಲಿ ಬಹಳ ಪ್ರಸ್ತುತ ಅನಿಸ್ತದೆ. ಯಾಕಂದ್ರೆ 2013 ಇದ್ದ ಹೈಕಮಾಂಡೇ ಬೇರೆ, 2013 ಇದ್ದ ಸಿದ್ದರಾಮಯ್ಯನವರ ಸ್ಟ್ರೆಂತೇ ಬೇರೆ. ಹೌದು. 2013 ಡಿ ಕೆ ಶಿವಕುಮಾರ್ ಅವರು 6 ತಿಂಗಳು ಕ್ಯಾಬಿನೆಟ್ ಒಳಗಡೆ ಬರಕ್ ಆಗಿರ್ಲಿಲ್ಲ. ಸೊ ಈಗ ಆ ಪರಿಸ್ಥಿತಿ ಇಲ್ಲ, ಅವರು ಪ್ಯಾರಲಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಬೆಳೆದು ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಇಲ್ಲಿ ಹೈಕಮಾಂಡ್ ನೀವ್ ಹೇಳ್ದಂಗೆ ಯಾವುದನ್ನು ಕ್ಲಾರಿಫೈ ಮಾಡ್ತಾ ಇಲ್ಲ. ನಿಜ. ಇಲ್ಲಪ್ಪ ನಾವು ಮಾಡೋದೇ ಇಲ್ಲ, ಅಧಿಕಾರ ಹಸ್ತಾಂತರನೇ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳ್ತಕ್ಕಂತ ಪ್ರಶ್ನೆ ಹೈಕಮಾಂಡ್ ಇದ್ರು ಇದನ್ನ ಖರ್ಗೆ ಅವ್ರನ್ನ ಕೇಳಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ. ಅಲ್ಲ, ಬಟ್ ಸರ್ ಈಗ ಯತೀಂದ್ರ ಅವ್ರ ಹೇಳಿಕೆ ನೋಡ್ತಾ ಇದ್ರೆ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಏನೋ ಅವರು ಸಿದ್ದರಾಮಯ್ಯರು ಹೇಳಿಕೊಟ್ಟಿದ್ರು ಅಥವಾ ಇವರೇ ಹೇಳಿರ್ಬೇಕು, ಬಟ್ ಬೆಲೆ ಇದೆ ಅಂತ ಅನ್ಸುತ್ತಾ, ಅವ್ರ ಮಾತೆ ಕಿಮ್ಮತ್ತಿದೆ ಅಂತ ಅನ್ಸುತ್ತಾ? ಇಲ್ಲ, ಅದನ್ನ ಅಲ್ಗಳೆಕ್ಕೂ ಆಗಲ್ಲ, ಆಮೇಲೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳಕ್ಕೂ ಆಗಲ್ಲ. ಆ ತರದ ಪರಿಸ್ಥಿತಿ ಇದೆ. ಏನಂದ್ರೆ ಇದು ಜನರಲ್ಲಿ ಗೊಂದಲ ಹುಟ್ಟು ಹಾಕುವಂತ ಒಂದು ಕ್ರಿಯೆ ಇದು. ಓಕೆ. ಯಾವಾಗ ಸಿದ್ದರಾಮಯ್ಯನವರ ಬಣದ ಲೀಡರ್ಸ್ಗಳು ಅಧಿಕಾರ ಇನ್ನೇನು ಸಂಕ್ರಾಂತಿ ಬಂತು, ಬಜೆಟ್ ಮುಗೀತು, ಯುಗಾದಿ ಮುಗಿಲಿ, ಈ ತರ ಹೇಳಿಕೆಗಳು ಬರ್ತಾ ಇರ್ತಾವಲ್ಲ, ಅವಾಗ ಯತೀಂದ್ರ ಸಿದ್ದರಾಮಯ್ಯ ಆಕ್ಟಿವ್ ಆಗ್ತಾರೆ. ಹೌದು. ಸೊ ಇಲ್ಲಿ ಹೈಕಮಾಂಡ್ ನೀವ್ ಹೇಳ್ದಂಗೆ ಹೈಕಮಾಂಡ್ ಸ್ವಲ್ಪ ಅಲ್ಲ, ಮ್ಯಾಕ್ಸಿಮಮ್ ವೀಕ್ ಆಗಿದೆ ಕರ್ನಾಟಕದ ವಿಷಯದಲ್ಲಿ. ಯಾಕಂದ್ರೆ ಅವ್ರಿಗೆ ಯಾವ್ದನ್ನು ಫೈನಲ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇರೋದು ಒಂದು ದೊಡ್ಡ ರಾಜ್ಯ ಅಧಿಕಾರದಲ್ಲಿ, ಅದು ಮೇಜರ್ ಆಗಿ ಪೂರಾ ಬಹುಮತದಿಂದ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡದೇ ಇದ್ರು ಕೂಡ ಜನರಲ್ಲಿ ಒಂದು ಗೊಂದಲವನ್ನ ಹುಟ್ಟು ಹಾಕ್ತಕ್ಕಂತ ಒಂದು, ಮತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಗೊಂದಲವನ್ನ ಹುಟ್ಟಾಕ್ತಕ್ಕಂತ ಹೇಳಿಕೆ ಅಂತ ಹೇಳ್ಬೋದು. ಅದಕ್ಕೆ ಅಂತ ಮಹತ್ವ ಅಂತ ನನಗೇನು ಅನಿಸ್ತಾ ಇದೆ. ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಮತ್ತೆ ಕಾಂತೇಶ್ ಶೆಟ್ಟಿ, ಈಗ ಸಹಜವಾಗಿಯೇ ಕಾಂಗ್ರೆಸ್ ಹೋಗ್ತಾ ಇರಲಿಲ್ಲ, ನಿಮಗೆ ಪ್ರಶ್ನೆ ಮಾಡೋಕೆ ನಿಮ್ಮ ಅಭಿಪ್ರಾಯ ಅಷ್ಟೇ ತಿಳಿಸಿ ನನಗೆ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಅಭಯ ಬಂದಿರ್ಬೋದು ಹೈಕಮಾಂಡಿಂದ ಅಂತ, ಯಾಕಂದರೆ ಸೆಟ್ಲ್ ಆಗಿದೆ, ಗ್ರೀನ್ ಸಿಗ್ನಲ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಕಾನ್ಫಿಡೆಂಟ್ ಲೆವೆಲ್ ನೋಡ್ತಿದ್ರೆ ಅವರೇ ಮುಂದುವರಿಬೋದು ಅಂತ ಹೇಳಿ. ಅಲ್ಲ, ಅವರ ಮಗ MLC ಆದಂಥ ಡಾಕ್ಟರ್ ಯತೀಂದ್ರ ಅವರು ಕಳೆದ ಬೆಳಗಾಂ ಅಧಿವೇಶನದಲ್ಲೂ ಈ ಮಾತು ಆ ಟೈಮಲ್ಲೂ ಸಂದರ್ಭದಲ್ಲೂ ಮಾತಾಡಿದರು. ಅದಾದಮೇಲೆ ಈಗ ವಿಶೇಷ ಅಧಿವೇಶನ ಆದಮೇಲೆ ಈಗ ಮತ್ತೆ ಮಾತಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ ಅವ್ರ ಮಾತನ್ನು ಅವ್ರ ಹತ್ರ ಹೇಳಿಸ್ತಾ ಇದ್ದಾರೋ ಅಥವಾ ಅವರಿಗೆ ಅವರ ಬಣ ಇದಾಗಿದೆ ಅಂತ ಈಗ ಅವ್ರು ಹೇಳಿದಂಗೆ, ಅದು ಅವರ ಒಂದು ಪಕ್ಷದ ಏನು ಕುರ್ಚಿ ಕಿತ್ತಾಟ ಇದೆ. ಪ್ರಭು, ನಾವು ಇದೇ ಚಾನಲಲ್ಲಿ ಎಷ್ಟು ಬಾರಿ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತಾಡಿದ್ವಿ, ಜನರ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬೇಡವಾ? ಡಿ ಕೆ ಶಿವಕುಮಾರ್ ಅವರು ಮೊದಲು ಬಹಳ ಡೆಸ್ಪರೇಟ್ ಆಗಿದ್ರು, ಈಗ ಫ್ರಸ್ಟ್ರೇಷನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರು ಮಾತಾಡುವಾಗ. ಅವರೇ ಒಪ್ಕೊಂಡ್ರಲ್ಲ ಇವತ್ತು, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರು. ಅದು ವ್ಯಂಗ್ಯವಾಗಿ ಹೇಳಿದ್ರು, ಅದು ಜನರಿಗೆ ಅರ್ಥ ಆಗುತ್ತೆ. ಅವರ ಡೆಸ್ಪರೇಟ್ ಬಿಟ್ಟು ಫ್ರಸ್ಟ್ರೇಷನ್ ಇಂದ ಹೇಳಿದಾರಂತ ಎವಿಡೆಂಟಾಗಿ ಗೊತ್ತಾಗ್ತಿದೆ. ನಾವು ಇವತ್ತು ಏನು ಹೇಳ್ತಿದ್ದೀವಿ ಅಂದರೆ, ಇಷ್ಟು ಸಮಸ್ಯೆಗಳಿದೆ, ಯಾವುದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ. ಬರೀ ಅವ್ರಗಳ ಕುರ್ಚಿ ಕಿತ್ತಾಟನೇ ಅವರಿಗೆ ಇಂಪಾರ್ಟೆಂಟ್ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ಈ ರಾಜ್ಯ ಸರ್ಕಾರದ ಎಷ್ಟೊಂದು ಹಗರಣಗಳಿದೆ, ಸಮಸ್ಯೆಗಳಿದೆ ಅನ್ನೋದಕ್ಕೆ ನಾವು ವಿರೋಧ ಪಕ್ಷವಾಗಿ ಇಲ್ಲಿ ವಿರೋಧ ಪಕ್ಷದ ಒಂದು ವಕ್ತಾರು ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಸಾಮಾನ್ಯ ಜನರಿಗೆ ಫೋನೋ ತಗೊಳ್ಳಿ, ಎಷ್ಟು ಸಮಸ್ಯೆ ಇದೆ ಅಂತ ಅವರಿಗೂ ಬಾಯ್ಹಟ್ ಆಗಿದೆ. ದಿನ ಪೇಪರ್ಲಿ ಬರೋದು, ದಿನ ನೋಡಿ ಅಂತ ಅವರಿಗೆ ಅರ್ಥ ಆಗ್ತಿದೆ. ನಾವು ಇಷ್ಟೇ ಹೇಳೋದು ನೋಡಿ, ಜನರಿಗೆ ಬೇಕಾದಂಥದ್ದು ಇದೇ. ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ಯಾತ್ರೆ ಮಾಡಿದರು,
ನೀರಾವರಿ ಬಗ್ಗೆ ಮಾತಾಡಿದ್ರು. ಮುಂದೆ ಒಂದು ಏನಾದ್ರು ಒಂದು ಕಲ್ಲಾದ್ರೂ ಅಲ್ಲಾಡಿಗಿದೆ, ಒಂದು ಏನಾದ್ರೂ ಆಗಿದೆಯಾ? ಏನು ಮಾಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಈ ಸರ್ಕಾರ ಬಂದಾಗಿನಿಂದ ಅವರ ಒಂದು ಚರ್ಚೆಗಳು ಮಾಡ್ತಾರೆ ಬಿಟ್ಟು ಜನಗಳ ಬಗ್ಗೆ ಅವರಿಗೆ ಯಾವುದೇ ರೀತಿ ಕಿಂಚಿತ್ತೂ ಕಾಳಜಿ ಇಲ್ಲ. ಯಾವ್ದಾದ್ರು ಒಂದು ಸೆಕ್ಟರಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಏನಾದ್ರೂ ಇದ್ರೆ ಹೇಳಿ. ಅಧಿಕಾರ ಅಂತ ಬಂದ ಹಂಗೆ ಮೇಡಮ್, ನಿಮ್ಮ ಸರ್ಕಾರ ಇದ್ದಾಗ ಹಂಗೆ ಆಗಿದೆ. ಯಡಿಯೂರಪ್ಪನವ್ರು ಕೆಳಗಿಳಿಸುವಾಗ ಎಷ್ಟು ಡ್ರಾಮಾಗಳಾಯಿತು, ಕೊನೆ ಬೊಮ್ಮಾಯಿ ತಂದು ಕೂರಿಸಿದ್ರಿ ಅಷ್ಟೇ. ಅದು ಅಧಿಕಾರದ ಕಿತ್ತಾಟಗಳು ನೋಡಿ. ಒಂದು ಅಪರಾಧಗಳ ಒಂದು NCRB ಡೇಟಾ ಹೇಳುತ್ತೆ ಪ್ರಭು, 40% ಅಪರಾಧಗಳು ಜಾಸ್ತಿ ಆಗಿದೆ ಅಂತ. ಮಹಿಳೆಯರ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಎಷ್ಟೊಂದು ಕೇಸ್ಗಳು ಬರ್ತಾ ಇದೆ, ಇಷ್ಟು ದರೋಡೆಗಳು, ಇಷ್ಟು ಏನು ಇತ್ತೀಚೆಗೆ ನಾವು ಅಹೋರಾತ್ರಿ ಧರಣಿ ಮಾಡಿದ್ರು. DK ಶಿ ಅವರ ಕಥೆ ಏನಾಗ್ತಿದೆ ಅಂದರೆ, ನಮ್ಮ ಮಾನ್ಯ ಸುನಿಲ್ ಕುಮಾರ್ ಅವರು ಮಾತಾಡಿದ್ರು, CS ಹಾಡು ಹೇಳಿದ್ರು, ಕಾಣದ ಕಡಲಿಗೆ ಅಂತೇಳಿ. ಅದೇ ಕಾಣುವ ಕುರ್ಚಿಗೆ ಅವರಿಗೆ ನಿರಾಶರಾಗಿದ್ದಾರೆ. ಅವರು ಆ ಪದ ಕರೆಕ್ಟಾಗಿದೆ, ಅವ್ರು ಹೇಳಿರೋ ಪದ್ಯ ಕರೆಕ್ಟಾಗಿದೆ ಅನಿಸುತ್ತೆ. ನಿರಾಶರಾಗಿದ್ದಾರೆ ಅವರು. ಯಾವುದೇ ರೀತಿಯಾಗಿ ಜನಗಳ ಒಂದು ಹಿತ, ರೈತರ ಹಿತ ಅಥವಾ ಒಂದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾವುದು ಅಲ್ಲ. ಬಟ್ BJP ಖುಷಿ DK ಶಿ CM ಆಗದೆ ಇರೋದು ನಿಮಗೆ ಇಲ್ಲ. ಟಾಪಿಕ್ ಹಾಟ್ ಟಾಪಿಕ್ ಇದ್ದಂಗೆ. CM ಯಾರೇ ಆಗ್ಲಿ ರೀ, ನಮಗೆ ಬೇಕಾಗಿರೋದು ರಾಜ್ಯದ ಜನರ ಹಿತ. CM ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅವರು ಬಟ್ ಅದು ಪದೇ ಪದೇ ಅದು ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು CM ಕುರ್ಚಿ ಗಟ್ಟಿಯಾಗಿಲ್ಲ ಅಂತ ಅರ್ಥ. ಗಟ್ಟಿಯಾಗಿದ್ರೆ ಈಗ ಪದೇ ಪದೇ ಈಗ ಡಾಕ್ಟರ್ ಯತೀಂದ್ರ ಅವರು ಕೂಡ ಅವರೇ CM ಅಂತಿದ್ರೆ ಅವ್ರು ಹೇಳುವ ಅವಶ್ಯಕತೆ ಇಲ್ಲ. CM ಇದ್ದಾರೆ, ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಡಿಸ್ಕಷನ್ ಆಗ್ತಾ ಇದೆ ಅಂತ ಅರ್ಥ. DK ಶಿವಕುಮಾರ್ ಅವರು ಕೂಡ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದು ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ವಾ? ಮೊದಲಿನ ಒಂದು ಡೆಸ್ಪರೇಟ್ ಆಗಿ ಇಲ್ಲ ಅವರು. ಸಾಫ್ಟ್ ಇಲ್ಲ ಅಂದ್ರೆ ಯತೀಂದ್ರ ಅವರೇ ಮಾತಾಡಿದ, ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದಾರೆ. ಮೋಸ್ಟ್ಲಿ ಜನರಿಗೂ ಅರ್ಥ ಆಗುತ್ತೆ. ಖಂಡಿತ ನಾನು ಬರ್ತೀನಿ ಒಂದು ಬ್ರೇಕ್ ಸಮಯ. ಬಿಹಾರ ಎಲೆಕ್ಷನ್